ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ಕೃಷ್ಣನೇ ಸಾರಥಿಯಾಗಿ ಬಿಳಿಯ ಅಶ್ವಗಳಿಂದ ಎಳೆಯುತ್ತಿರುವ ರಥದಲ್ಲಿ ತನ್ನ ತುಂಬಿದ ಬತ್ತಳಿಕೆಯನ್ನು ಬೆನ್ನಿಗೆ ಏರಿಸಿ ಒಂದು ಕೈಯಲ್ಲಿ ದೇವದತ್ತನೆಂಬ ಶಂಖವನ್ನು ಹಿಡಿದು ಮತ್ತೊಂದು ಕೈಯಲ್ಲಿ ಧನುರ್ಧಾರಿಯಾಗಿ ಶುಭ್ರ ವಸ್ತ್ರಧಾರಿಯೂ ಆದ ಅರ್ಜುನ ಕುಳಿತಿದ್ದಾನೆ. ರಥ ಎಷ್ಟೇ ವೇಗದಲ್ಲಿ ಚಲಿಸಿದರೂ ಆಯ ತಪ್ಪದಂತೆ ಕಾಯಲು ಇರುವನೋ ಎಂಬಂತೆ ಮಾರುತಿ ರಥದ ಮೇಲ್ಗಡೆ ಕುಳಿತು ಯುದ್ಧರಂಗವನ್ನು ವೀಕ್ಷಿಸುತ್ತಿದ್ದಾನೆ. ಬೆಳಗಿನ ಸೂರ್ಯನ ಹೊಂಬಣ್ಣ ರಥಕ್ಕೆ ಬಂಗಾರದ ಹೊಳಪು ತಂದಿದ್ದರೆ ಯುದ್ಧ ಭೂಮಿಗೆ ಕಳುಹಿಸುವಾಗ ಹಣೆಗಿಟ್ಟ ತಿಲಕ ನಭೋಮಂಡಲ ಹುಣ್ಣಿಮೆಯ ಪೂರ್ಣ ಚಂದ್ರನಿಂದ ಪ್ರಕಾಶಿಸುವಂತೆ ಅರ್ಜುನನ ಮುಖಕ್ಕೆ ವಿಶೇಷ ಹೊಳಪು ತಂದಿದೆ. ಆಗ ಇಂತಹ ಮಹಾನ್ ರಥದಲ್ಲಿ ಕುಳಿತಿದ್ದ ಮಾಧವನು ಮತ್ತು ಪಾಂಡುಪುತ್ರನು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಹರಿ ಓಂ.